ಸಬ್ವೇಲಿ ಕೋಬ್ರನ್ಗೆ ಅಂತ ನಾವೇ ಒಂದು ಸ್ಯಾಂಡ್ವಿಚ್ ನ ಬಿಲ್ಡ್ ಮಾಡಿಸಿದೀವಿ. ಅದ್ರ ಜೊತೆಗೆ ಮೀಟ್ ಬೌಲ್ ಇದೆ, 2 ಡಿಫ್ರೆಂಟ್ ಸ್ಯಾಂಡ್ವಿಚಸ್ ಇದೆ. ಕೋಬ್ರಾ ತಿಂತವನೆ ಸ್ಯಾಂಡ್ವಿಚ್. ನಾನು ನಾನ್ ವೆಜ್ ಸಲಾಡ್ ಹಾಕ್ಸ್ಕೊತಿದ್ದೀನಿ. ಸ್ಯಾಂಡ್ವಿಚ್ ಒಳಗಡೆ ಏನೇನ್ ಹಾಕ್ಬೇಕು ಅಂತ ಹೇಳೋ ಅವ್ರು ಹಾಕ್ಬಿಟ್ಟು ಕೊಡ್ತಾರೆ. ನಾವು ಜಾಸ್ತಿ ಚಿಕನ್ ಟಾಪಿಂಗ್ಸ್ ಹಾಕ್ಸ್ತಿದೀವಿ. ತಂದೂರಿ ಚಿಕನ್ ಗೈಸ್, 4 ತರ ಚಿಕನ್ ಹಾಕ್ಸ್ತಿದಾನೆ ಕೋಬ್ರಾ. ಶೇಖರ್ ಮತ್ತೆ ಕೋಬ್ರಾ ಅಂತ ವೇಸ್ಟ್ ಫೆಲ್ಲ ಇನ್ನಿಬ್ಬರು ಯಾರು ಇಲ್ಲ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವ್ ಇವತ್ತು ಸಬ್ವೇಗೆ ಹೋಗ್ತಾ ಇದೀವಿ. ಸಬ್ವೇಲಿ ಹೋಗ್ಬಿಟ್ಟು ಒಂದು ಬೆಸ್ಟ್ ಸಬ್ನ ಪ್ರಿಪೇರ್ ಮಾಡ್ತೀವಿ. ಅರ್ಥ ಆಯ್ತಾ ಕೋಬ್ರಾ? ಸಬ್ವೇಲಿ ಕೋಬ್ರಾ ಸಬ್ ಅಂತ ಕರೀತಾರೆ ಅದನ್ನ. ಸಬ್ವೇಲಿ ಒಂಥರ ಬ್ರೆಡ್ ಒಳಗಡೆ ನಮ್ಗೆ ಏನ್ ಬೇಕು ಅದನ್ನ ಟಾಪಿಂಗ್ಸ್ ಹಾಕ್ಸ್ಕೋಬಹುದು. ಸಾಸು, ಚಿಕನ್ನು, ವೆಜಿಟೇಬಲ್ಸು ಏನ್ ಬೇಕಾದ್ರೂ ನಮ್ಗೆ ಇಷ್ಟ ಬಂದಿದ್ದು ಹಾಕ್ಸ್ಕೊಂಡು ಬಿಲ್ಡ್ ಮಾಡ್ಬೋದು ಅದನ್ನ ಸಬ್ನ. ಇವತ್ತು ನಾವು ನಿನ್ ಕೈಲಿ ಅದನ್ನ ಮಾಡಿಸ್ತೀನಿ. ನಿನಗೆ ಏನಿಷ್ಟ ಅದನ್ನ ಸಬ್ ಒಳಗಡೆ ತುಂಬಿಸ್ಬಿಟ್ಟು ತಿನ್ನೋದು. ನೀನು ಅವ್ರಿಗೆ ಹೇಳ್ಬಿಟ್ಟು ಹಾಕ್ಸ್ಕೋಬೇಕು. ಅರ್ಥ ಆಯ್ತಾ? ಇವಾಗ ಬರೀ ನಾವಿಬ್ರೇ ಹೋಯ್ತಿಲ್ಲ ಗೈಸ್, ಇನ್ನಿಬ್ರು ಪ್ಲೇಯರ್ಸ್ ಬರ್ತಿದ್ದಾರೆ. ಶಕೀರ್ ಖಾನ್ ಮತ್ತೆ ಯಶವಂತ್ ಇಬ್ರು ಬರ್ತಿದ್ದಾರೆ. ಅವ್ರಿಗೆ ವೆಯ್ಟ್ ಮಾಡ್ತಾ ಇದೀವಿ. ಬೈಕಲ್ಲಿ ಬರ್ತಾವ್ರೆ. ಕೋಬ್ರಾ ಇವತ್ತು ಸಬ್ನ ಪ್ರಿಪೇರ್ ಮಾಡ್ತಾನೆ. ಶಕೀರ್ ಖಾನ್ ಬಂದ. ಗೈಸ್, ಶೇಖರ್ ಬೇಕು ನನ್ಗೆ ನನ್ನ ತಮ್ಮಂಗೆ 6,000 ರೂಪಾಯಿ ಕೊಟ್ಟು ತರಿಸ್ಬಿಟ್ಟು ಗೈಸ್, ನಾನ್ ನಮ್ಮ ಅಕ್ಕನ ಮಗನ್ಗೆ 6,000 ರೂಪಾಯಿ ಕೊಟ್ಬಿಟ್ಟು ಗಣೇಶ ಬುಕ್ ಮಾಡಿದೆ. ಇವ್ ನೋಡಿ 400 ರೂಪಾಯಿ ಕೊಟ್ಬಿಟ್ಟು 700 ರೂಪಾಯಿ. ಅಯ್ಯೋ 200 ರೂಪಾಯಿ ಎಕ್ಸ್ಟ್ರಾ. 700 ರೂಪಾಯಿ ಕೊಟ್ಬಿಟ್ಟು ಹೊಸೂರಿಂದ ಗಣೇಶ ತರ್ಸವನೆ. 700 ರೂಪಾಯಿಗೆ ಇನ್ನೂ 6,000ಕ್ಕೆ ಎಷ್ಟು ಗಣೇಶ ಬರು? 1,000 ರೂಪಾಯಿ ಕೊಡೋರು ಅನ್ಸುತ್ತಲ್ಲಿ. ಪಕ್ಕ 1,000 ಕೊಟ್ಟಿದ್ರೆ ಶೇಖರ್ ಮಾತ್ರ ಅವನ್ ದುಡ್ಡು ಮಾತ್ರ ಉಳಿಸ್ಕೊತಾನೆ. ನಮ್ಗಳ ದುಡ್ಡನ್ನ ಸುಮ್ನಿರ ಶೇಖರ್. ಪ್ರಿನ್ಸಿಪಲ್ ಈ ತರ ದ್ರೋಹ ಮಾಡ್ತೀವಿ ಅನ್ಕೊಂಡಿರ್ಲಿಲ್ಲ. ಮಾಡ್ತೀವಿ, ಏನ್ ಮಾಡುವ. ಯಶವಂತ್ ಗೈಸ್, ಇಬ್ರು ಪ್ಲೇಯರ್ಸ್ ಓಡಿಸ್ಕೊಂಡಿದೀವಿ. ಕೋಬ್ರನ್ ಕೈಲಿ ಸಬ್ವೇಲಿ ಸಬ್ನ ಪ್ರಿಪೇರ್ ಮಾಡ್ಸೋಣ ಯಶವಂತ್. ಸಬ್ನ ಅದೇ ಇದು ಬರುತ್ತಲ್ಲ ಬ್ರೆಡ್ ದಲ್ಲಿ ಒಳಗೆ ಇದು ಎಲ್ಲ ಹಾಕೋದು ಸಬ್ ಅಂತಾರ. ಗೊತ್ತಿಲ್ಲ. ಸಬ್ಬೆ ಅನ್ನೋದು ಅದಕ್ಕೆ ನೋಡ್ದೆ ಕಣ. ಇಲ್ಲ, ನಾನು ಗೆಸ್ ಮಾಡಿದೆ. ಗೂಗಲ್ ಮಾಡು ನೋಡು. ಶೇಖರ್ ಯೂಟ್ಯೂಬ್ ನನ್ ಗಣೇಶನಲ್ಲಿ ಮೋಸ ಮಾಡ್ಸಲ್ಲ ಶೇಖರ್. ನಿನಗೆ ಕೊಟ್ಟೆನೆ ಬಂದಿದೆ ಎಲ್ಲಾ ಕಡೆ. ನೀನು ಇದೇ ಬೇಕು ಅಂತ ಹಠ ಮಾಡಿದೆ. ನಾನ್ ಆತರ ಏನ್ ಹಠ ಮಾಡ್ಲಿಲ್ಲ. ನೀನೇನಂದೆ ಗೊತ್ತಾ? ಬುಡೋತಾಗ ಹೋಗೋದ್ ಬೇಡ ಅಂತಂದೆ ನೀನು. ಇನ್ನೇನು, ನಾನ್ ತಗೋತೀನಿ ತಂದೆ. ಗೈಸ್, ಸಬ್ ಅಂತಾನೆ ಗೈಸ್ ಕರೆಯೋದನ್ನ ಗೂಗಲ್ ಮಾಡಿದೆ ನೋಡಿ. ಸಬ್ ಸ್ಯಾಂಡ್ವಿಚ್ ಅಂತ ಅಂತಾರೆ, ಸಬ್ ಅಂತಾನು ಅಂತಾರೆ. ಬರೀ ಸಬ್ ಇಲ್ವೋ? ಊಟಕ್ಕೆ ಇದ್ ಬರ್ತದಲ್ಲ ಸ್ಯಾಂಡ್ವಿಚ್ ತರ, ಅದನ್ನೇ ಸಬ್ ಅಂತಾರೆ ಮೋಸ್ಟ್ಲಿ. ಸಬ್ವೇ ನಾನು ನೀನು ಕೊನೆಯಲ್ಲಿ ಒಂದೇ ಓದಿದ್ದೆ. MBA ಮಾಡ್ಬಿಟ್ಟು ಏನಪ್ಪ ಕಿಸ್ತಿ ದಬಾಕಿರೋದು. ಕ್ರೆಡಿಟ್ ಕಾರ್ಡ್ ಮಾನಂತೆ. ಕ್ರೆಡಿಟ್ ಕಾರ್ಡ್. ಶೇಖರ್ ಏನ್ ಓದೋನ ಬಿಟ್ಟೋನ, ಬಟ್ ನಮ್ ಇಡೀ ಗ್ರೂಪ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅದ. ಅದೇ ನಮ್ ಖುಷಿ ನೋಡಿ. 700 ರೂಪಾಯಿ ಗಣೇಶನ್ ತಗೊಬಂದ. ಎಂತ ನನ್ ಮಗ. ಅದನ್ನ ಈಗ್ಲೂ ನಂಬಲ್ಲ ಯಾರು. 700 ರೂಪಾಯಿ ಕೊಟ್ಟಿದೀವಿ ಅಂದ್ರೆ ಅದು ಹೇಳ್ಬಾರ್ದು ಕಣ, ರಿವೀಲ್ ಮಾಡಬಾರ್ದು ಕಣ ಅವೆಲ್ಲ. ನಾವು ಲೊಕೇಶನ್ ರೀಚ್ ಆದ್ವಿ. ಸಬ್ವೆ ಓಪನ್ ಇದೆ, ಎಲ್ಲ ಐತೆ ನೋಡಿ. ಸಬ್ವೆ ನೋಡಿ, ಹೋಗೋಣ ಗೈಸ್. ನಾವು ಸಬ್ವೆಗೆ ಬಂದ್ವಿ. ಇವಾಗ ಆರ್ಡರ್ ಮಾಡ್ತೀವಿ. ಕೋಬ್ರಾ ಮಾಡ್ಬೇಕು. ಬರ ಯಶವಂತ್, ಹೆಲ್ಪ್ ಮಾಡು. ಕೋಬ್ರಾ ಅವ್ರಿಗೆ ಹೇಳಿ ಎಕ್ಸ್ಪ್ಲೇನ್ ಮಾಡು. ಅರ್ಥ ಇದೆ. ಇದನ್ನ ಬಿಲ್ಡ್ ಮಾಡ್ಬೇಕು ಕೋಬ್ರಾ ನಾವು. ಲವ್ ಸಬ್ನ ನಮ್ಗೆ ಏನ್ ಬೇಕು ಅದನ್ನ ಹಾಕ್ಸ್ಕೋಬಹುದು ಅಣ್ಣ. ಸಬ್ಬಲ್ಲಿ ಏನ್ ಬೇಕು ಅದನ್ನ ಹಾಕ್ಸ್ಕೋಬಹುದಲ್ವಾ ಅಣ್ಣ ನಾವು? ಸ್ಯಾಂಡ್ವಿಚ್ ಒಟ್ಟಲ್ಲಿ ಎಲ್ಲಾ ವೆಜಿಟೇಬಲ್ಸ್, ರೋಟಿನಿ ಎಲ್ಲಾನು ನಮ್ಗೆ ಏನ್ ಬೇಕು ಹಾಕ್ಸ್ಕೋಬಹುದಲ್ವಾ? ಪ್ರೋಟೀನ್ ಒಂದು ಚೂಸ್ ಮಾಡ್ಬೇಕು ಫಸ್ಟ್. ವೆಜಿಟೇಬಲ್ ಆಮೇಲೆ ನಿಮ್ಗೆ ಯಾವ್ದು ಬೇಕು ಬರ ಮಾಡು. ಕೇಳೋ ಅಣ್ಣನ್ ಕೇಳ್ಬಿಟ್ಟು ಮಾಡು. ಸಬ್ ಒಳಗೆ ಇವಾಗ ಸ್ಯಾಂಡ್ವಿಚ್ ಒಳಗಡೆ ಏನೇನ್ ಹಾಕ್ಬೇಕು ಅಂತ ಹೇಳೋ ಅವ್ರು ಹಾಕ್ಬಿಟ್ಟು ಕೊಡ್ತಾರೆ.
ಮಾಡೋ ಈಸಿ ಕಣ ಹೇಳು. ವೆಜಿಟೇಬಲ್ ಎಲ್ಲ ಆಮೇಲೆ ಹೇಳಾರಂತೆ. ಸಬ್ಬು ಮತ್ತೆ ನಿಮ್ಗೆ ಏನ್ ಪ್ರೋಟೀನ್ ಬೇಕಾದ್ರೆ ಪ್ರೋಟೀನ್ ಏನ್ ಬೇಕು ಹೇಳು. ಪ್ರೋಟೀನ್ ಇಲ್ಲ. ಚಿಕನ್, ತಂದೂರಿ ಚಿಕನ್, ರೋಸ್ಟ್ ಚಿಕನ್, ತೇಗಿ ಚಿಕನ್, DMT, ಚಿಕನ್ ಸ್ಲೈಸ್, ಮೀಟ್ ಬಾಲ್, ಚಿಕನ್. ಇದೆಲ್ಲ ಪ್ರೋಟೀನ್ ಗೊಬ್ಬರ. ಚಿಕನ್ ಯಾವ್ದು ಬೇಕು ಹೇಳು. ನೋಡಿ ನಿಮ್ ನೋಡಕ್ ಯಾವ್ದು ಇಷ್ಟ ಆಗುತ್ತೆ ಗೊಬ್ಬರ ಅದನ್ನ ಹೇಳು. ರೋಸ್ಟೆಡ್ ಚಿಕನ್ ಸ್ಯಾಂಡ್ವಿಚ್ ಒಳಗೆ ಹಾಕೊಡೋದಲ್ವಾ? ಸ್ಯಾಂಡ್ವಿಚ್ ಹಾಕೊಡ್ತೀರಲ್ವ ಅಣ್ಣ? ಬ್ರೆಡ್ ತಗೊಳ್ಳಿ ಅಣ್ಣ, ಅವ್ನು ಹೇಳ್ತಾನೆ ಅದು ಟಾಪಿಂಗ್ಸ್ ಹಾಕಿ ಹಂಗೆ. ಚಿಕನ್ ಚೂಸ್ ಮಾಡ್ಬೇಕಾ? ಎಷ್ಟ್ ಬೇಕಾದ್ರೂ ಚೂಸ್ ಮಾಡ್ಬೋದಾ ಚಿಕನ್? ಚಿಕನ್ ಬ್ರೆಡ್ ಎಷ್ಟಾಗುತ್ತೆ ಸ್ಟಫ್ ಮಾಡ್ಬೋದು. 2-3 ಹೇಳು. ಮೂರ್ ಚೂಸ್ ಮಾಡ್ಬೋದಾ? 3 ಹೇಳಕ್ಕೊಬ್ರು ಯಾವ 3 ಚಿಕನ್ ಯಾವ್ದು ಬೇಕು? ಹಾ ಆಗ್ಲಿ. ತಂದೂರಿ ಹಾಕ್ಬಿಡಿ ಅದ್ರ ಜೊತೆ. ಒಬ್ರ ಈಗ ಅದ್ರ ಒಳಗಡೆ ನಮ್ಗೆ ಏನ್ ಬೇಕು ಅದನ್ನ ಫಿಲ್ ಮಾಡಿಸ್ಕೋಬಹುದು. ಕೈಸಿದೇನೆ ಬ್ರೆಡ್, ವೈಟ್ ಬ್ರೆಡ್ ಹೇಳಿದ್ವಿ ನಾವು, ಮಲ್ಟಿಗ್ರೇನ್ ಹೇಳಿಲ್ಲ, ವೈಟ್ ಬ್ರೆಡ್ ಹೇಳಿದ್ವಿ. ಮತ್ತೆ ತೋರ್ಸೋ ಚಿಕನ್ ಕೈಲಿ ಅವ್ರು ಹಾಕ್ತಾರೆ. ಮೂರ್ ತರದ್ ಹೇಳೋ ಚಿಕನ್ ನಿಮ್ಗೆ ಯಾವ್ದು ಬೇಕು? ಈ ಕಡೆ ಪಶ್ವಾನ. ಇದು ಚಿಕನ್ ಐಟಮಾ? ಎಲ್ಲ ಚಿಕನ್ ಚಿಕನ್. ಮತ್ತೆ ಇಲ್ಲಿ ಸೆಕೆಂಡ್ ಒನ್ ಈ ಕಡೆ. ಇಲ್ಲ ಈ ಕಡೆ ಸೆಕೆಂಡ್ ಒನ್ ಮಾತ್ರ. ಇದು ಮಾತ್ರ ಹಾಕಿ. ಇನ್ನೊಂದ್ ಹಾಕ್ಬೋದ ಕೇಳೋ ಬೇಕು. ಗೈಸ್ 3 ತರ ಟಾಪಿಂಗ್ಸ್. 1, 2, 3. ಗೈಸ್ 3 ತರ ಚಿಕನ್ ಐಟಮ್ ಹಾಕ್ಸ್ತಿದ್ದಾನೆ ಕೋಬ್ರಾ. ಬ್ರೋ ಇದ್ರ ಹೆಸರೇನು? ಚಿಕನ್ ಪೆಪ್ರೋನು, ಮತ್ತೆ ಇದು ವೈಟ್ ಒನ್ ಚಿಕನ್ ಸ್ಲೈಸ್, ಚಿಕನ್ ಪೆಪ್ರೋನು, ಮತ್ತೆ ಅದು ರೋಸ್ಟೆಡ್ ಚಿಕನ್. ಗೈಸ್ 3 ತರ ಚಿಕನ್ ಹಾಕ್ಸ್ತಿದೀವಿ. ಇನ್ನೊಂದು ಇದು ಹೇಳ್ಕೊಂಡು ತಂದೂರಿನ ಅದು ತಂದೂರಿ ಚಿಕನ್. ಗೈಸ್ 4 ತರ ಚಿಕನ್ ಹಾಕ್ಸ್ತಿದ್ದಾನೆ ಕೋಬ್ರಾ. ನಾವು ಜಾಸ್ತಿ ಚಿಕನ್ ಟಾಪಿಂಗ್ಸ್ ಹಾಕ್ಸ್ತಿದೀವಿ. ಕೋಬ್ರನ್ಗೆ ಚಿಕನ್ ಇಷ್ಟ ಅಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ವೆಜಿಟೇಬಲ್ಸ್ ಕಮ್ಮಿ ಆಗುತ್ತಂತೆ. ಪರವಾಗಿಲ್ಲ. ಚೀಸ್ ಬೇಕೇನೋ? ಗೊಬ್ಬರ ನೀನೇ ಬಿಲ್ಡ್ ಮಾಡಿಸ್ತಿರೋದು ಇದು. ಎಲ್ರು ಆಫ್ ರೋಡ್ ಕಾರ್, ದೊಡ್ಡ ಬೈಕ್ ನ ಬಿಲ್ಡ್ ಮಾಡ್ತಿದ್ರೆ, ನಾವು ಸಬ್ ಬಂದ್ಬಿಟ್ಟು ಸಬ್ನ ಬಿಲ್ಡ್ ಮಾಡಿಸ್ತೀವಿ. ಗೈಸ್ ಇವಾಗ ಓವನ್ ಅಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ತಾರ ಅದನ್ನ. ಗೈಸ್ ಇವ್ರಿಬ್ರು ಆರ್ಡರ್ ಮಾಡಿ ಅಂದ್ರೆ ಅಲ್ಲಿ ನೋಡಿ ಹೆಂಗ್ ಕೂತಿದ್ದಾರೆ. ಯಾವ್ದು ಬೇಕು? 99 ಎಲ್ಲ ಐತೆ? ಸರ್ ಇದು 99 ಕ್ಲಾಸಿಕ್ ಚಿಕನ್ ಒಂದು. ಇಲ್ಲ ಐತಲ್ಲ ಗೈಸ್ 99 ಕ್ಲಾಸಿಕ್ ಚಿಕನ್ ಯಶವಂತ್ಗೆ. ಏನು ಎಷ್ಟು ಫಿಲ್ ಮಾಡ್ಬೋದು ಮಾಡಿ ಬ್ರೋ. ಗೈಸ್ ಇವಾಗ ಓವನ್ ಇಂದ ಈಚೆ ತೆಗೆದ್ರು ಚಿಕನ್ ನ ಬೇಯಿಸಿ, ಇವಾಗ ವೆಜಿಟೇಬಲ್ಸ್ ನ ಫಿಲ್ ಮಾಡ್ತವ್ರೆ. ಶೇಖರ್ ನಿಮ್ಗೇನ್ ಬೇಕು ಬ್ರೋ? ಯಾವ್ದು? ರೋಸ್ಟೆಡ್ ಚಿಕನ್. ರೋಸ್ಟೆಡ್ ಚಿಕನ್ ಅದು ತೋರ್ಸು, ಅದೆಲ್ಲಿ ಏನೈತೆ ಅಂತ. ಶೇಖರ್ಗೆ ರೋಸ್ಟೆಡ್ ಚಿಕನ್ ಬೇಕಂತೆ. ಸ್ಪೈಸಿ ತಿನ್ನಲ್ಲ ಅವನು. ಹಂಗೇನ್ ಸ್ಪೈಸಿ ಇರಲ್ಲ ಅದು. ಆಮೇಲೆ ಅವನು ಇಷ್ಟ ಆಗಲ್ಲ ಬಿಡು. ಸ್ಪೈಸಿ ಬೇಕಾ ನಾನ್ ಸ್ಪೈಸಿನಾ? ನಾನ್ ಸ್ಪೈಸಿ ಮಾಡಿ ಬ್ರೋ, ಮೀಡಿಯಂ ಇರ್ಲಿ. ಸ್ಪೈಸಿ ಅಲ್ಲಿ ತಿನ್ನಲ್ಲ ನೆನಪಾಯ್ತಾ? ಕ್ಯಾಲಿಫೋರ್ನಿಯಾ ಬುರೇಟೋ ಅದು ನಾನು ನೀನು ಅದೇನ್ ಸ್ಪೈಸಿ ಇತ್ತು ಇವನ್ಗೆ. ಆಮೇಲೆ ಸ್ಪೈಸಿ ಅಂತಾನೆ. ಕೋಬ್ರಂದು ಸಬ್ ರೆಡಿ ಆಯ್ತು. ಸಬ್ ಸ್ಯಾಂಡ್ವಿಚ್ ಫುಲ್ ಟಾಪಿಂಗ್ಸ್ ಹಾಕಿ ದೊಡ್ಡದಾಗಾಯ್ತು ನೋಡಿ. ಕ್ಲಾಸಿಕ್ ಚಿಕನ್ ಚಿಕ್ಕದಂತೆ. ಸಾಕು. ಗೈಸ್ ಕೋಬ್ರಂದು ರೆಡಿ ಆಯ್ತು. ಇನ್ನು 2 ವೈಟ್ ಬ್ರೆಡ್ ಕೊಡಿ. ನಾನೊಂದು ಫ್ರೆಶ್ ಸಲಾಡ್ ಬೌಲ್ ಒಂದು ಹೇಳ್ತೀನಿ, ನಾನ್ ವೆಜ್. ನಾನು ಒಬ್ನೇ ಆರ್ಡರ್ ಮಾಡ್ತಾ ಇದ್ದೀನಿ ನೋಡಿ. ಇವರೆಲ್ಲ ಹೋಗ್ಬಿಟ್ಟು ಕೂತ್ಕೊಂಡು ವೇಸ್ಟ್ ಫೆಲೋಸ್ ಇರೋದು. 3 ಜನನು ವೇಸ್ಟ್ ಫೆಲೋಸ್. ಬರೀ ತಿಂತಾರೆ, ಆರ್ಡರ್ನು ಮಾಡ್ತಿಲ್ಲ. ಹಾಕಿ ಸಿಕ್. ಗೈಸ್ ಕೋಬ್ರಂದೊಂದು ನಾವೇ ಹೇಳ್ಬಿಟ್ಟು ಬಿಲ್ ಮಾಡಿಸಿದೊಂದು, ಇನ್ನೊಂದು ರೋಸ್ಟೆಡ್ ಚಿಕನ್, ಅದಾದ್ಮೇಲೆ ಅಲ್ಲೊಂದು ಕ್ಲಾಸಿಕ್ ಚಿಕನ್ ಒಂದು. ಗೈಸ್ ಇದು ಇದು ಶೇಖರ್ದು ರೋಸ್ಟೆಡ್ ಚಿಕನ್ ರೆಡಿ ಮಾಡ್ತಿರೋದು ಇವಾಗ. ನನಗೆ ಹೆವಿ ಕನ್ಫ್ಯೂಸ್ ಆಯ್ತೈತೆ. ಯಾಕೆ ಒಬ್ಬನೇ ಆರ್ಡರ್ ಮಾಡ್ತಾ ಇದ್ದೀನಿ ನಾನು. ನಿಂದು ಅದು ಯಶವಂತ್, ಇದು ನಿನ್ ಸಣ್ಣದು. ಇದು ಆ ಕಡೆ ನಂದ, ಆ ಕಡೆದಲ್ಲ ಈ ಕಡೆದು.
ಬೇಕಾದ್ರೆ ಶೇಖರ್ಗೆ ಯಾಮರ್ಸ್ಬಿಡು. ಯಾಮರ್ಸ್ಬೋದು. ಬೇಡ ಬಿಡು. ನೀವ್ ಹೇಳಿರೋದು ರೈಸ್ ಬೌಲ್ ಹೇಳಿದ್ಯಾ? ರೈಸ್ ಬೌಲ್ ಅಲ್ಲ, ಇದು ಪ್ರೋಟೀನ್ ಡಯಟ್ ಬೌಲ್. ಗೈಸ್ ನಾನು ನಾನ್ ವೆಜ್ ಸಲಾಡ್ ಬೌಲ್ನ ಹಾರಿಸ್ಕೊತಿದ್ದೀನಿ. ಗೈಸ್ ನಮ್ದು ನಾನ್ ವೆಜ್ ಸಲಾಡ್ ಬೌಲ್ಗೆ ಫಸ್ಟ್ ಎಲ್ಲ ವೆಜಿಟೇಬಲ್ಸ್ ಮಾಡ್ತಿದ್ರೆ ಫುಲ್ ನೀನ್ ತಿನ್ನಲ್ಲ. ಶೇರ್ ಮಾಡೋಣ. ಶೇರ್ ಮಾಡೋಣ. ಜಾಸ್ತಿ ಆಯ್ತಲ್ವಾ? 3 ತರ ಚಿಕನ್ ಹೇಳಿದೀನಿ ಅದಕ್ಕೆ. ಫಸ್ಟ್ ಒನ್ ಅದು ಮತ್ತೆ ಇದು ಈ ಕಡೆಯಿಂದ ಫಸ್ಟ್ ಒನ್. ಗೈಸ್ ನಾವು ಈ ಕಡೆ ಸೈಡ್ ಎಲ್ಲ ಚಿಕನ್ ಐಟಮ್ಸ್ ಇರೋದು, ಆ ಕಡೆ ಸೈಡ್ ಇದೆಲ್ಲ ಟಾಪಿಂಗ್ಸ್ ಅದೆಲ್ಲ ಇದು ಪನ್ನೀರು ವೆಜ್. ಇದು ಇದು ಹನಿನಾ ಇದು? ಸರ್ ಇದು ಇದೇನಿದು ಹನಿ ಚಿಕನ್ ಇಲ್ಲ ಏನು ಇದು? ಗೈಸ್ ನಮ್ದು ಡಯಟ್ ಬೌಲ್ ರೆಡಿ ಆಯ್ತು. ತುಂಬಾ ದೊಡ್ಡ ಆಗೋಯ್ತು ಬೌಲ್. ನಾವ್ ತಿಂದರು ಕೋಬ್ರನ್ಗೆ ಹೇಳಿರೋದೇ ಒಂದೇ ಒಂದು ಸ್ಯಾಂಡ್ವಿಚ್, ಅವನೇ ತಿಂದು ಖಾಲಿ ಮಾಡ್ತಾನೆ. ತಲೆ ಕೆಡ್ಸ್ಕೋಬೇಡ. ಸಾಸು ಸ್ಪೈಸಿ ಬೇಡ, ಮೀಡಿಯಂ ಸ್ಪೈಸಿ ಯಾವ್ದಾಯ್ತಾ? ನಾನು ಸಾಸ್ ಹಚ್ಕೊಳ್ಳದೆ ಹಂಗೆ ತಿಂತೀನಿ. ಟೇಸ್ಟ್ ಬೇಡ ವಯಸ್ಸು. ಟೇಸ್ಟ್ ನಮ್ದು ನಾನ್ ವೆಜ್ ಮೀಟ್ ಬೌಲ್ ರೆಡಿ ಆಯ್ತು. ಶೇಖರ್ ಮತ್ತೆ ಕೋಬ್ರ ಅಂತ ವೇಸ್ಟ್ ಫೆಲ್ಲ ಇನ್ನಿಬ್ಬರು ಯಾರು ಇಲ್ಲ. ಅಟ್ಲೀಸ್ಟ್ ಕೋಬ್ರನಾರು ಬಂದ್ಬಿಟ್ಟು ಅಲ್ಲಿ ಒಂಚೂರು ನಿಂತ್ಕೊಂಡು ಏನಾರು ಹೇಳ್ದ. ಇವನು ವೇಸ್ಟ್ ಫೆಲ್ಲ. ದೊಡ್ಡವ್ರು ಆರ್ಡರ್ ಮಾಡ್ಬೇಕು. ಗೈಸ್ ನಮ್ಮ ಸಬ್ವೆ ಆರ್ಡರ್ ಬಂದೈತೆ ನೋಡಿ. 3 ತರ ಸ್ಯಾಂಡ್ವಿಚಸ್ ನ ಹೇಳಿದೀವಿ. ಇದು ಡಯಟ್ ಅಲ್ಲ ಬಿಡಿ, ಇದು ನಾನ್ ವೆಜ್ ಬೌಲ್. ಗೈಸ್ ನಾವಿವತ್ತು ಸಬ್ವೇಲಿ ಕೋಬ್ರನ್ಗೆ ಅಂತ ನಾವೇ ಒಂದು ಸ್ಯಾಂಡ್ವಿಚ್ ನ ಬಿಲ್ಡ್ ಮಾಡಿಸಿದೀವಿ. ಅದ್ರ ಜೊತೆಗೆ ಮೀಟ್ ಬೌಲ್ ಇದೆ, ಮತ್ತೆ 12 ಡಿಫ್ರೆಂಟ್ ಸ್ಯಾಂಡ್ವಿಚಸ್ ಇದೆ. ಇವಾಗ ಸಬ್ವೇಲಿ ಆರ್ಡರ್ ಮಾಡಿರೋ ಐಟಮ್ಸ್ ನೆಲ್ಲ ತಿನ್ನೋಣ ಬನ್ನಿ. ಗೈಸ್ ಇವಾಗ ಕೋಬ್ರ ನಿನ್ಗೆ ಮಾಡ್ಸಿರೋದು ಇದು ಎತ್ಕೋ. ಇದು ಯಶವಂತದ, ಅದು ಇದು ಶೇಖರ್ದು. ಲೇಟ್ ಆಯ್ತಲ್ಲ ನಾವು ತಿಂದಿದ್ದು. ಒಬ್ರನ್ನೇ ಮಾಡಿಸ್ಕೊಂಡಿರುವಂತ ಸ್ಯಾಂಡ್ವಿಚ್. ಇದು ಮಾಡಿಸಿರೋದು ಅದು ಮಾಡಿಸಿರೋದೆ. ಬಾಯ್ಸ್ ಎಲ್ರು ತಿಂತಿದ್ದಾರೆ. ನಾನು ಸುಮ್ನೆ ಒಂದ್ ನೀನ್ ತಗೊಂಡಿರೋ ತಗೋಬೇಕಿತ್ತು. ಜೋಶಲ್ಲಿ ಏನೇನೋ ಮಾಡಿಸ್ಬಿಟ್ಟೆ. ಗೈಸ್ ಕೋಬ್ರಾ ತಿಂತವನೆ ಸ್ಯಾಂಡ್ವಿಚ್ ನ, ಅವನೇ ಮಾಡಿಸಿರೋದು. ಹೆಂಗೈತ ಕೋಬ್ರಾ ಹೇಳ? ನಿಮಿಷ ಯಾಕೋ ಅವ್ರು ಕೇಳ. ನೀನ್ ಹೇಳ ಶೇಖರ್. ಏನ ಚೆನ್ನಾಗೈತ? ನಿಂದು ಯಶವಂತ್ ಚೆನ್ನಾಗೈತೆ ನಂಗೆ ಇವತ್ತು. ಸ್ಯಾಟಿಸ್ಫೈ ಆಗಿತ್ತಾ? 99 ರೂಪಾಯಿ ಅಷ್ಟೇ ಯಶವಂತ್. ಇದು ನೀವ್ ಮಾಡಿರೋದ್ರಲ್ಲೆಲ್ಲ ಕಮ್ಮಿ ಅದೇನೆ. ಇದು 300 ಸಮಥಿಂಗ್. ಒಬ್ರಿಂದ ಎಷ್ಟೋ ಗೊತ್ತಿಲ್ಲ, ಇವಾಗ ಬಿಲ್ ಬಂದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ನಾನು ಬೌಲ್ ತಿಂತೀನಿ. ಆಗ್ಲೇ ಬಿಸಿ ಮಾಡಿದ್ರು ಶೇಖರ್. ಇಲ್ಲ ಎಲ್ಲ ಲವ್ ನೀನ್ ಇದ್ದೇನಾ? ಇದನ್ ಬಿಸಿ ಮಾಡೋರು ನಾನು ಇದ್ದೆ ಕಣ. ಇದನ್ನ ಎತ್ತಿ ಅಲ್ಲೇ ಇಟ್ಟಿರೋದು. ಲವ್ ಚಿಕನ್ ಹಾಕ್ಬಿಟ್ಟು ಬಿಸಿ ಮಾಡಿದ್ರೆ ಪ್ರತಿಯೊಂದಕ್ಕೂ ನಾನೇ ನಿಂತಿದ್ದೀನಿ ಅಲ್ಲಿ. ಚಿಕನ್ ಹಾಕ್ಬಿಟ್ಟು ಬಿಸಿ ಮಾಡಿದ್ರು. ಇಲ್ಲಿ ಹಾಕಿರೋ ಮ್ಯಾಲ್ಗಡೆ ತರಕಾರಿ ಐಟಮ್ ಏನು ಬಿಸಿ ಮಾಡ್ಲಿಲ್ಲ. ತರಕಾರಿ ಐಟಮ್ ಯಾರು ಬಿಸಿ ಮಾಡಲ್ಲ. ಸಣ್ಣ ಇದ್ರಲ್ಲಿ ಸಬ್ವೇಲಿ ಚಿಕನ್ ಹಾಕ್ಬಿಟ್ಟು ಸಾಸ್ ಹಾಕ್ಬಿಟ್ಟು ಫಸ್ಟ್ ಬಿಸಿ ಮಾಡ್ತಾರೆ. ಬಿಸಿ ಮಾಡಿರೋದು ಅದನ್ನೇ ಹೇಳಿದ್ದು. ಏನ್ ಗೊತ್ತಾ, ಚಿಕ್ಕದ್ ಆರ್ಡರ್ ಮಾಡಿದ್ದು ನೀರು ಬಿಡ್ತೀಯ. ಹೆಂಗ ಅನ್ಸ್ತೇಳ? ಪರವಾಗಿಲ್ಲ ಓಕೆ. ಪರವಾಗಿಲ್ಲ ಓಕೆ. ಯಶವಂತ ತಿನ್ ಮುಗಿಸ್ತಾ, ಶೇಖರ್ ತಿನ್ ಮುಗಿಸ್ತಾ, ಕೋಬ್ರನು ತಿಂದಿ ಮುಗಿಸಿದಾನೆ. ನೀನು ನಾನ್ ಎಲ್ರಿಗೂ ಸೇರಿ ಹೇಳಿದ್ನ. ಕಾಯ್ತಾ ಇಲ್ಲ. ನಿಮ್ದು ಇದ್ದು ಇಷ್ಟು ಚಪ್ಪ ಬನ್ನು ಇದ್ ನೋಡಿ ಎಷ್ಟೈತೆ ಅಂತ. ನಿನ್ ನಾನ್ ಚಾಲೆಂಜ್ ನಿಮ್ಮಂತವ್ರ ಹತ್ರ ಎಲ್ಲ ನಾನ್ ಚಾಲೆಂಜ್ ತಗೋಣ. ಆಯ್ತು. ಅವ್ರ ಹತ್ರ ತಗೋತೀನಿ, ನಿನ್ನ ಹತ್ರ ಬೇಡ. ತಗೋತೀನಿ. ನೀನ್ ತಿನ್ನಲ್ಲ ಕೋಬ್ರ. ಹೆಂಗಿತ್ತು ಸ್ಯಾಂಡ್ವಿಚ್? ನೀನೇ ಬಿಲ್ಡ್ ಮಾಡಿಸ್ಕೊಂಡಿದ್ದು. ಟೇಸ್ಟ್ ಚೆನ್ನಾಗಿತ್ತಾ? ರೈಸ್ ಬೌಲ್ ಇದು ಡಯಟ್ ಬೌಲ್ ಅಲ್ಲ, ಮೀಟ್ ಬೌಲ್ ತಿನ್ನು. ನಾನ್ ವೆಜ್ ಮೀಟ್ ಬೌಲ್. ಎಲ್ರು ಸೇರಿ ಆರ್ಡರ್ ಮಾಡಿದ್ವಲ್ವಾ ರೈಸ್ ಇದು ಮೀಟ್ ಬೌಲ್ ನ, ಅದಕ್ಕೆ ಎಲ್ರು ತಿಂತಾ ಇದೀವಿ ಹಂಚ್ಕೊಂಡು. ಕೋಬ್ರ ಮೀಟ್ ಬೌಲ್ ಹೆಂಗೈತೆ? ಚಿಕನ್ ತಿನ್ನು. ನೀನು ಬರೀ ಮೀಟ್ ಬೌಲ್ ಚಿಕನ್ ತಿನ್ನು.
ಇದ್ರಲ್ಲಿ 3 ತರ ಚಿಕನ್ ಮತ್ತೆ ವೆಜ್ಜೀಸ್ ಹಾಕ್ಸಿದ್ವಿ. ನನಗೆ ಇಷ್ಟ ಆಯ್ತು ಮೀಟ್ ಬಾಲ್, ಚೆನ್ನಾಗೈತೆ. ಇಷ್ಟ ಆಯ್ತೇನೋ ಯಶ್ವಂತ್ ನಿನ್ಗೆ? ಈ ಕೋಬ್ರನ್ಗೆ ಏನ್ ತಿನ್ಸಿದ್ರು ಇಷ್ಟ ಆಗಲ್ಲ. ಶೇಖರ್ ಇನ್ನೂ ತಿಂದೇ ಇಲ್ಲ. ಅವಾಗ ತಾನೇ ಇಷ್ಟ ಆಯ್ತಾ? ಇಷ್ಟ ಆಗಿಲ್ಲ ಅಂದ್ರೆ ತಾನೇ ಇಲ್ಲ ಅಂತಂದ್ರು ನೋಡು ಅವಾಗ. ಅವ್ನು ನಿನ್ನ ಹತ್ರ ಎದುರಿಸಿ ರಿಟರ್ನ್ ಮಾಡಿ ಕೇಳೋದಲ್ಲ, ಕರೆಕ್ಟ್ ಆಗಿ ಹೇಳ್ತಾನೆ. ಅವಾಗ ಭೀ ಕೇಳೋಕ್ ಇಷ್ಟ ಇಲ್ಲ ಅಂದ್ರು ಅವ್ರು, ನಾನೇ ಯಾಕೆ ಎದ್ರಿಸ್ಲಿ ಅವ್ರನ್ನ? ಇಷ್ಟ ಇಲ್ಲ ಅಂತ ಹೇಳಕ್ ಕೊಬ್ರ ಸಿಟಿ ಅಷ್ಟೇ ಸಾಕಾಗಿತ್ತು ಕೊಬ್ರ ಜಾಸ್ತಿ ಆಗೋಯ್ತದೆ. ಅದು ಒಂದೇ ದಪ್ಪ ಆಯ್ತು. ತಡಿ ಇವಾಗ ಹೇಳ ಮಚ್ಚ. ಗೈಸ್ ನಮ್ಮ ಮೈಕು ಯಾಕೋ ಸ್ವಲ್ಪ ಪ್ರಾಬ್ಲಮ್ ಬಂದ್ಬಿಟ್ಟೈತೆ. ಬ್ಯಾಕ್ ಗ್ರೌಂಡ್ ನಾಯ್ಸು ಕ್ಯಾನ್ಸಲ್ಲೇ ಆಯ್ತಿಲ್ಲ, ಅದಕ್ಕೆ ಇದರಲ್ಲೇ ಐಫೋನಲ್ಲೇ ಚೇಂಜ್ ಮಾಡ್ತಾ ಇದ್ದೀನಿ ಸೆಟ್ಟಿಂಗಲ್ಲಿ. ಬ್ಯಾಕ್ ಗ್ರೌಂಡ್ ನಾಯ್ಸ್ ರಿಮೂವ್ ಮಾಡ್ಬೋದು 17ಅಲ್ಲಿ, ಇಲ್ಲ ಅಂದ್ರೆ ವಾಯ್ಸೇ ಕೇಳಿಸ್ತಿರ್ಲಿಲ್ಲ. ಟೆಕ್ ಬಗ್ಗೆ ಎಲ್ಲ ಮಾತಾಡೋಷ್ಟು ಬೆಳೆದ್ಬಿಟ್ಟ. ಟೆಕಿನ್ ಕೋಬ್ರಾ ಕೋಬ್ರಾ ಅಂತ ಒಂದು ಚಾನಲ್ ತೆಗಿ. ಇದು ಫೋನ್ಗಳ ಬಗ್ಗೆ, ಮೈಕ್ಗಳ ಬಗ್ಗೆ ಮಾಡು ವಿಡಿಯೋಸ್ನ. ನಮ್ಗೆ ಅಷ್ಟು ಇದಿಲ್ಲ, ಟ್ಯಾಲೆಂಟ್ ಇಲ್ಲ. ಇದಿಲ್ಲ ಅಂದ್ರೆ ಟ್ಯಾಲೆಂಟ್ ಬಿಲ್ನ ಪೇ ಮಾಡಿದೆ, 1244 ರೂಪಾಯಿ ಆಯಿತು. ಇವು ಪೇ ಮಾಡ್ಬಿಟ್ಟು ಕೊಡ್ತಾ ಇದೀವಿ ಗೈಸ್. ಎಲ್ರು ಇವಾಗ ರೇಟಿಂಗ್ ಹೇಳ್ರಪ್ಪ ಏನನ್ಸ್ತು ಅಂತ. ಗೈಸ್ ಸಬ್ವೇಲಿ ಮಾಮೂಲಿ ಬರೋದೇ ಹಿಂಗೆ ಡಯಟ್ ಫುಡ್, ಮಾಮೂಲಿ ಹೆಲ್ದಿ ಫುಡ್ ತರ ಇರುತ್ತೆ. ಸಾಸ್ ಹಾಕ್ಸ್ಕೊಳ್ತಾರೆ, ನಾವು ಸಾಸ್ ಹಾಕ್ಸ್ಕೊಬಿಟ್ವಿ. ಹೆಲ್ದಿ ಫುಡ್ಡು, ಸೊ ಅದಕ್ಕೆ ಟೇಸ್ಟ್ ಬರೋದೇ ಹಂಗೆ. ನನಗೆ ಇಷ್ಟ ಆಯ್ತು. ನಿನಗೆ ಇಷ್ಟ ಆಯ್ತು. ಅದೇ ಸ್ವಲ್ಪ ಬಿಸಿ ನಿನಗೆ ಆಲ್ವೇಸ್ ಇಷ್ಟ ಆಗುತ್ತೆ. ನಿನಗೆ ಕೋಬ್ರಾ? ನಾಟಿ ಬೈ ಕೋಬ್ರಾ. ನಾಟಿ ಅಷ್ಟೇ ಅವ್ನಿಗೆ ಇಷ್ಟ ಆಗೋದು. ಓಕೆನಾ? ಬಿಸಿ ಮಾಡಿದ್ರು ಶೇಖರ್, ನಾವು ಒಟ್ಟಿಗೆ ತಿನ್ನೋಣ ಅನ್ಬಿಟ್ಟು ಎಸಿ ಒಳಗಡೆ ಫುಲ್ ಕೋಲ್ಡ್ ಆಗಿತ್ತಲ್ಲ, ಅದು ವೆಯ್ಟ್ ಮಾಡೋದಕ್ಕೆ ಆರೋಗಿದ್ದಷ್ಟೇ. ಅಂತೂ ಶೇಖರ್ ಹೊರಟ್ರು, ಈಗ ಕೋಬ್ರಾ ಹೊರಟ. ಇವಾಗ ನಾನು ಮನೆಗೆ ಹೋಗ್ತೀನಿ ಗೈಸ್. ಕೋಬ್ರಾ ಕಾರ್ ಕೀ ಹೊಟ್ಟೋಗ್ಬಿಟ್ಟ. ಕಾರಲ್ಲಿ ನೋಟಿಫಿಕೇಶನ್ ಬಂತು, ಇಲ್ಲ ಅಂದ್ರೆ ಕೀನೇ ಕೊಟ್ಟು ಕಳಿಸ್ಬಿಡುವೆ ಕಾರ್ದು. ಈಗ ಕಾರ್ ಒಳಗಡೆ ಕೀ ಇಲ್ಲ ಅಂದ್ರೆ ಸೌಂಡ್ ಬರುತ್ತೆ ಗೈಸ್, ಹೋಗಲ್ಲ ಮುಂದಕ್ಕೆ. ಹಲೋ, ಏನಿಲ್ಲ ಬಿಡ, ಕೋಬ್ರಾ ಎತ್ಕೊಬಿಟ್ಟಿದ್ದ ಕೀನ, ನಿಮ್ಮ ಹತ್ರ ಆಯ್ತಾ ಅಂತ ಮಾಡಿದೆ. ಗೈಸ್ ನಾನಿವತ್ತು ಒಬ್ಬನೇ ವರ್ಕೌಟ್ ಮಾಡ್ತಾ ಇದ್ದೀನಿ. ಚೆಸ್ಟ್ ಮತ್ತು ಟ್ರೈಸಿಪ್ಸ್ ವರ್ಕೌಟ್ ಮಾಡ್ತಿದ್ದೀನಿ. ಯಶ್ವಂತು ಇನ್ನೂ ಲೇಟ್ ಆಗುತ್ತೆ ಬರೋದು, ಒಂದು ಲೇಟಾಗಿ ಬರ್ತಾನೆ. ಅದಕ್ಕೆ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ. ಜಿಮ್ಮು ಅಷ್ಟೊಂದೇನು ಕ್ರೌಡೆಡ್ ಇಲ್ಲ ಗೈಸ್ ಇವತ್ತು, ಸ್ವಲ್ಪ ಕಮ್ಮಿ ಜನನೇ ಅವರೇ. ಬೇಗ ಬಂದರೆ ಕಮ್ಮಿ ಜನ ಇರ್ತಾರೆ. ನಾನು 4 ಗಂಟೆಗೆ ಬಂದಲ್ಲ ಇವತ್ತು, 4:15 ಅನಿಸುತ್ತೆ. ಇನ್ನೊಂದು 2 ಅವರ್ ಆದಮೇಲೆ ಜಾಸ್ತಿ ಜನ ಬರ್ತಾರೆ. ಪೀಕ್ ಟೈಮ್ ಅದು ಜಿಮ್ಮಲ್ಲಿ. ಗೈಸ್ ನಾನು ವರ್ಕೌಟ್ ಮಾಡಿ ಜಿಮ್ಮೆಲ್ಲ ಮುಗಿಸ್ಕೊಂಡು ಸಬ್ವೇಗೆ ಹೋಗಿರೋದು. ಬಟ್ ಆದರೆ ಸಬ್ವೇ ವಿಡಿಯೋ ಫಸ್ಟ್ ಹಾಕಿದ್ದೀನಿ ಅಷ್ಟೇ. ಬಟ್ ವರ್ಕೌಟ್ ಮಾಡಾದ್ಮೇಲೆ ಸಬ್ವೇಗೆ ಹೋಗಿರೋದು. ನಾನು ಚೆಸ್ಟ್ ವರ್ಕೌಟ್ನ ಮುಗಿಸ್ಬಿಟ್ಟು ಈಗ ಟ್ರೈಸಿಪ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಗೈಸ್ ನಾನು ಆಗಲೇ ಹೇಳಿದ್ನಲ್ಲ, ಕರೆಕ್ಟಾಗಿ ಟೈಮ್ ಒಂದು 7 ಗಂಟೆ ಆದಮೇಲೆ ಒಂದು ಸ್ವಲ್ಪ ಜನ ಜಾಸ್ತಿ ಆಯ್ತಾರೆ ಅಂತ. ಈಗ ನೋಡಿ ಜನ ಅವರೇ, ಟೈಮ್ ನೋಡಿ ಕರೆಕ್ಟಾಗಿ 7 ಗಂಟೆ ಆಗೈತೆ. ಇವಾಗ 7 ಗಂಟೆ. ನಮ್ಮ ಕೋಚ್ ಇವತ್ತು ಲೇಟಾಗಿ ಬಂದಿದ್ದಾರೆ. ಕೋಚ್ನ ಮಾತಾಡ್ಸೋಣ. ಕೋಚ್ ಯಾಕೆ ಇವತ್ತು ಲೇಟು? ಸರ್ ನಾನು ಡೈಲಿ ಬರೋದು ಇಷ್ಟೊತ್ತಿಗೆ. ಇಲ್ಲ 6 ಗಂಟೆಗೆ ಬರ್ತಿದ್ರಿ ನೀವು. ಇಷ್ಟೊತ್ತಿಗೆ ಬರೋದು. ಮಾರ್ನಿಂಗ್ 5 ಇರ್ತೀನಿ. 6 ಗಂಟೆಗೆ ಬರ್ತಿದ್ರಿ, ಇವತ್ತು 7 ಗಂಟೆಗೆ ಬಂದಿದ್ರಿ. ಸೀರಿಯಸ್ಲಿ ಇಲ್ಲ, ಮಳೆ ಬರ್ತಿತ್ತು ಸರ್. ಅದನ್ನ ಒಟ್ಟಲ್ಲಿ ಹೇಳ್ಬೇಕು ನೀವು. ಇಲ್ಲೇ ಬರೋದು. ಅಲ್ಲಿ ಕಾಫಿ ತೋರಿಸ್ಬಿಟ್ಟು ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಗೈಸ್. ಕಾಫಿ ಇವತ್ತು ಚೆಸ್ಟ್ ವರ್ಕೌಟ್ ಮಾಡ್ತೀರ. ಅಯ್ಯೋ ವೆಯ್ಟ್ ತೆಗೆದುಬಿಡ್ತಾವ್ರೆ, ಮಾಡೋ ಟೈಮ್ ಬರಬೇಕಿತ್ತು. ಕಾಫಿಗೆ ಸ್ವಲ್ಪ ಇದು ಇಂಟ್ರೋವರ್ಟು, ಮಾತಾಡಲ್ಲ ಮತ್ತು ಮುಖ ತೋರಿಸಲ್ಲ. ಅವರಿಂದ ಕಂಟೆಂಟ್ ನಾವೇ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಗೈಸ್ ಕೆಳಗಡೆ ವರ್ಕೌಟ್ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಕಾರ್ಡಿಯೋ ಮಾಡಿದೆ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಗೈಸ್ ಓಡೋಣ ಇಲ್ಲಿಂದ. ಇವತ್ತು ಒಳ್ಳೆ ವರ್ಕೌಟ್ ಮಾಡಿದೆ, ಒಬ್ಬನೇ ಇದ್ನಲ್ಲ. ಈಗ ಬಂದೆ, ಲೇಟಾಗಿ ಹೋಗ್ತೀನಿ ವಾಪಸ್ಸು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.